ಮದುವೆಗೆ ಒಪ್ಪದಿದ್ದಕ್ಕೆ ಹಿಂದೂ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ. ರಂಜಿತಾ ಹತ್ಯೆಯನ್ನ ಖಂಡಿಸಿ ಯಲ್ಲಾಪುರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅಂಗಡಿ, ಮುಂಗಟ್ಟು, ಆಟೋ ಸಂಚಾರ ಎಲ್ಲವೂ ಕೂಡ ಬಂದ್ ಆಗಿದೆ. ಹಿಂದೂಪರ ಸಂಘಟನೆಗಳಿಂದ ಉಗ್ರವಾದಂತಹ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಯಲ್ಲಾಪುರ ಸುತ್ತಮುತ್ತಲ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕಲ್ಪಿಸಲಾಗಿದೆ. ರಂಜಿತಾ ಕೊಲೆಗೈದು ಆರೋಪಿ ರಫೀಕ್ ಏನಿದ್ದ ಆತನು ಕೂಡ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ. ಕೊಲೆಯನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೇಶದ್ರೋಹಿ, ಮಾನವೀಯತೆಯ ದ್ರೋಹಿ ಪ್ರವೃತ್ತಿಗಳು ಬೆಳೀತಾ ಇರೋದರ ಪರಿಣಾಮವಾಗಿ ರಾತ್ರಿ ಬೆಳಗಾಗೋದ್ರೊಳಗಡೆ ಯಲ್ಲಾಪುರ ತಾಲೂಕು ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪ್ರಜ್ಞಾವಂತ ನಾಗರಿಕರನ್ನ, ಇಡೀ ಹಿಂದೂ ಸಮಾಜವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗೆ ಸಾಕ್ಷಿಯಾಗಿದೆ. ನಾವು ಯಲ್ಲಾಪುರದ ಘಟನೆಯನ್ನ ಒಂದು ಬಿಡಿಯಾದಂತಹ ಘಟನೆ, ಯಾರೋ ಇಬ್ಬರ ನಡುವೆ ನಡೆದಂತಹ ಪ್ರೀತಿ ಪ್ರೇಮದ ವೈಫಲ್ಯದ ಘಟನೆ ಅಂತ ನಾವು ಆಲೋಚನೆ ಮಾಡಬೇಕಾಗಿಲ್ಲ ಬಂಧುಗಳೇ. ಈ ಕರಾಳ ಅಧ್ಯಾಯ ಯಾವತ್ತು ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಯಾಕೆ ಯಾರು ಇದಕ್ಕೆಲ್ಲ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಸನ್ನಿವೇಶದಲ್ಲಿ ನಾವು. ಇನ್ನೊಂದೇನಂದ್ರೆ ಇದು ಒಂದು ಪಕ್ಕ ಜಿಹಾದ್, ಇದ್ರ ಎರಡು ಪ್ರಶ್ನೆ ಇಲ್ಲ. ಕೊಲೆ ಮಾಡಿದವನ ಆರೋಪಿಯೇ ಅವನ ಆಮೇಲೆ ಆತ್ಮಹತ್ಯೆ ಮಾಡಿ ಏನೇ ಮಾಡಿದ್ರು ಅವನ ಆರೋಪಿ ಆಗ್ತಾನೆ. ಅದಕ್ಕೆ ಹಿನ್ನೆಲೆ ಯಾರ್ಯಾರಿದ್ದಾರೆ ಅವ್ರು ಎರಡು ಆರೋಪಿ ಆಗಬೇಕು. ಈಗಾಗಲೇ ನಾನು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೂಡ ಬಂದಿದ್ದೀನಿ.